ವೆಲ್ಕಮ್ ಬ್ಯಾಕ್ ಟು ಹಚ್ಚ ಹಸಿರು ಡೈಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಗೈಸ್? ನಾನು ಚೆನ್ನಾಗಿದ್ದೀನಿ. ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ನಿಮ್ಮ ಕನ್ನಡತಿ ಪವಿತ್ರ. ಸೊ ಎಲ್ಲರೂ ಏನು ಮಾಡ್ತಾಯಿದ್ದೀರಾ? ಇದು ಬಂದು ಶುಕ್ರವಾರದ ಸಂಜೆ ವ್ಲಾಗ್ ಆಗಿರುತ್ತೆ. ಸೊ ವ್ಲಾಗ್ ಏನು ಮಾಡ್ತಾಯಿಲ್ಲ, ಸಿಂಪಲ್ಲಾಗಿ ಇವತ್ತು ಎಗ್ ಸಾಂಬಾರು ಮಾಡ್ತಾಯಿದ್ದೀನಿ, ಮೊಟ್ಟೆ ಸಾಂಬಾರು. ಅದು ರೆಸಿಪಿನ ತೋರಿಸೋಣ ಅಂತ ಸೊ ವಿಡಿಯೋನ ಶೂಟ್ ಮಾಡ್ತಾಯಿದ್ದೀನಿ. ಸೊ ನಾನು ಲೈವಲ್ಲಿ ಬಂದಾಗ ಕೆಲವರು ರೆಸಿಪಿನ ತೋರಿಸಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇವತ್ತು ಮೊಟ್ಟೆ ಸಾಂಬಾರನ್ನ ತೋರಿಸಿದ್ದೀನಿ. ಸೊ ನನ್ನ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಸ್ವಲ್ಪ ಅದು ಇದು ರೆಸಿಪಿನ ತೋರಿಸಿದ್ದೀನಿ. ಸಾಂಬಾರು, ಬಿರಿಯಾನಿ ಮಾಡೋದು, ಚಿಕನ್ ಫ್ರೈ, ಸೊ ಅದೆಲ್ಲ ರೆಸಿಪಿನ ತೋರಿಸಿದ್ದೀನಿ. ನೋಡಿ ಚೆಕ್ ಮಾಡಿ. ಸೊ ಇವತ್ತು ನಾನು ಮೊಟ್ಟೆ ಸಾಂಬಾರು ಈಸಿಯಾಗಿ ಸೊ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಚೈತ್ರ ಅನ್ನೋರು ನನ್ನ ವ್ಲಾಗಲ್ಲಿ ಲೈವಿಗೆ ಬಂದಾಗ ಸೊ ನನಗೆ ಬಂದು ಸಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ಅವರು ವ್ಲಾಗಿಗೆ ಬಂದಾಗೆಲ್ಲ ರೆಸಿಪೀಸ್ ತೋರಿಸಿ ಅಂತ ಕೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಇವತ್ತು ಅವ್ರಿಗೋಸ್ಕರ ಅಂತೇಳಿ ಮೊಟ್ಟೆ ಸಾಂಬಾರು ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ಇವಾಗಿಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ನಾನು ಇವಾಗಿಲ್ಲಿ 3 ಜನ ಕಷ್ಟ ಮಾಡ್ಕೊತಿರೋದು. ಅದಕ್ಕೋಸ್ಕರ ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಪುದೀನ ಸೊಪ್ಪು, 5 ರಿಂದ 6 ಗೋಡಂಬಿ ಹಾಕ್ಕೊತಾ ಇದ್ದೀನಿ. 4 ರಿಂದ 5 ಕಾಳು ಮೆಣಸು ಹಾಕ್ಕೊತಾ ಇದ್ದೀನಿ. ಒಂದು 3 ಲವಂಗ, ಒಂದು ಅರ್ಧ ಪೀಸಷ್ಟು ಚಕ್ಕೆ. ಜಾಸ್ತಿ ಮಸಾಲೆ ಹಾಕೋದು ಬೇಡ, ಜಾಸ್ತಿ ಮಸಾಲೆ ಅಷ್ಟೊಂದು ಟೇಸ್ಟ್ ಇರೋಲ್ಲ. ಮಸಾಲೆ ಸ್ಮೆಲ್ಲೇ ಬರ್ತಿರುತ್ತೆ ನಿಮಗೆ. ಸೊ ಎಲ್ಲನೂ ಸ್ವಲ್ಪ ಹಾಕ್ಕೊಳ್ಳಿ. ಖಾರಕ್ಕೆ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಚಿಲ್ಲಿ ಪೌಡರ್ ಇದ್ರೂ ಕೂಡ ಹಾಕೊಬೋದು. ನಾನು ಚಿಲ್ಲಿ ಪೌಡರ್ ಖಾಲಿ ಆಗಿದೆ. ಸೊ ಅದರಿಂದ ನಾನಿಲ್ಲಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸೊ ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 3 ಹಾಕ್ಕೊತಾ ಇದ್ದೀನಿ. ಸೊ ಇದು ಕಲರಿಗೋಸ್ಕರ, ಟೇಸ್ಟು ಕೂಡ ಇರುತ್ತೆ. ಹಾಗೆ ಇವಾಗ ಇಲ್ಲಿ ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಒಂದು 3 ರಿಂದ 4 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಜನ ಎಷ್ಟಿದ್ದಾರೆ ನೋಡಿಕೊಂಡು ನೀವು ಧನಿಯಾ ಪೌಡರ್ನ ಮತ್ತು ಮೆಣಸಿನ್ಕಾಯಿ ಪೌಡರ್ನ ಹಾಕ್ಕೊಬೋದು. ಸೊ ನಾನು ಇವಾಗಿಲ್ಲಿ 3 ಸ್ಪೂನಷ್ಟು ಹಾಕ್ಕೊತೀನಿ. 3 ರಿಂದ 4 ಸ್ಪೂನ್ ಹಾಕ್ಕೊತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಸೊ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನೊಂದು 4 ರಿಂದ 5 ಸ್ಪೂನಷ್ಟು ಎಣ್ಣೆನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಸೊ ಇವಾಗ ಪಾತ್ರೆ ಕಾಯ್ದಿದೆ, ಅವಾಗಿಂದ ಕಾಯಿಸಿದ್ದೀನಿ. ಎಣ್ಣೆ ಕೂಡ ಇಲ್ಲಿ ಕಾಯ್ದಿದೆ. ಇವಾಗ ನಾವು ಇದಕ್ಕೆ ಸಣ್ಣದಾಗಿ ಹಚ್ಚಿರುವಂಥ ಪುದೀನ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಡೈರೆಕ್ಟಾಗಿ ನಾವು ಇದಕ್ಕೆ ಮಸಾಲೆನ ಹಾಕ್ಕೊಳ್ಳೋಣ. ಡೈರೆಕ್ಟು ಎಣ್ಣೆಗೆ ಹಾಕಿ ಚೆನ್ನಾಗಿ ಬಾಡಿಸೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಹಸಿ ವಾಸನೆ ಎಲ್ಲ ಹೋಗುತ್ತೆ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು, ಒಂದು 2-3 ಮಿನಿಟ್ಸು. ಇದು ಸ್ವಲ್ಪ ಲೈಟಾಗಿ ಕುದೀತಿದೆ ಮಸಾಲೆ. ಇವಾಗ ಎಣ್ಣೆಯಲ್ಲಿ ಫ್ರೈ ಆಗಿದೆಯಲ್ಲ. ಸೊ ಇವಾಗ ನೀರು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 2 ರಿಂದ 3 ಗ್ಲಾಸಷ್ಟು ನೀರು ಹಾಕ್ಕೊತೀನಿ. ನಮ್ಗೆ ಇರೋದು 3 ಜನ ಅಲ್ಲ, ಸೊ ಅದಕ್ಕೋಸ್ಕರ ನಂಗೆ ಸಾಕಾಗುತ್ತೆ. ಆಮೇಲೆ ನೋಡಿಕೊಂಡು ಹಾಕ್ಕೊತೀನಿ. ಇನ್ನೊಂದು ಅರ್ಧ ಗ್ಲಾಸಷ್ಟು ಹಾಕ್ಕೊತೀನಿ. ನೀವು ನೋಡ್ಕೊಳ್ಳಿ ಹೇಗೆ ಬೇಕೋ ಹಾಗೆ, ನಿಮ್ಗೆ ಎಷ್ಟು ಜನ ಹಾಕಿದ್ದಾರೆ ಅಂಥೇಳಿ. ಸೊ ನಾನಿಲ್ಲಿ ಒಂದೊಂದು ಈರುಳ್ಳಿ, ಒಂದೊಂದು ಬೆಳ್ಳುಳ್ಳಿ ಹಾಕಿ ಕ್ವಾಂಟಿಟಿ ತೋರಿಸಿದ್ದೀನಿ 3 ಜನಕ್ಕೆ ಆಗೋಂಗಾದ್ರೆ. ಸೊ ನೀವು ಅದನ್ನು ಡಬಲ್ ಮಾಡಿಕೊಂಡು ಹಾಕ್ಕೊಳ್ಳಿ. ಸೊ ಇವಾಗ ಇದಕ್ಕೆ ನಾನು ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಡು ಮೊಟ್ಟೆನ ಒಡೆದು ಹಾಕ್ತೀನಿ. ನಿಧಾನಕ್ಕೆ ಬಿಡಬೇಕು ಮೊಟ್ಟೆ. ಸೊ ಈ ಥರ ನಿಧಾನಕ್ಕೆ ಬಿಟ್ಕೊಳ್ಳಿ. ನಿಮ್ಗೆ ಎಷ್ಟು ಮೊಟ್ಟೆ ಬೇಕೋ ನೋಡಿಕೊಂಡು ಸ್ವಲ್ಪ ದೂರ ಜಾಗ ನೋಡಿಕೊಂಡು ಬಿಟ್ಕೋಬೇಕು. ಇವಾಗ ಮೊಟ್ಟೆನೆಲ್ಲ ಒಡೆದು ಹಾಕಿದ್ದೀನಿ ನಿಧಾನಕ್ಕೆ. ಇವಾಗ ಅದನ್ನು ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಅದು ಸ್ವಲ್ಪ ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು 10 ಮಿನಿಟ್ಸ್ ಅದು ಮೊಟ್ಟೆ ನಿಧಾನಕ್ಕೆ ಬಾಯ್ಲ್ ಆಗಬೇಕು. ನೆಕ್ಸ್ಟ್ ಅದು ಬಾಯ್ಲ್ ಆದಮೇಲೆ ನಿಮ್ಗೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಸೊ ಯಾರ್ಯಾರು ಮೊಟ್ಟೆ ಲವರ್ ಇರ್ತಾರೆ ಅವರಿಗೆ ಇದು ರೆಸಿಪಿ.
ಸಖತ್ ಇಷ್ಟ ಆಗ್ಬೋದು ಅನಿಸುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿಯೇ ಕ್ವಿಕ್ಕಾಗಿ ಬೇಗನೆ ಮಾಡ್ಕೊಳ್ಬೋದು. ಟ್ರೈ ಮಾಡಿ ನೋಡಿ ಒಂದು ಸತಿ. ಇಲ್ಲಿ ಸಾಂಬಾರು ಕುದೀತಾ ಇದೆ. ಸೊ ಹಾಗೆ ಮೊಟ್ಟೆ ಕೂಡ ಬೆಂದಿದೆ. ನಿಮ್ಗೆ ಈ ಥರ ಬರಬೇಕು. ಮೊಟ್ಟೆ ಕೂಡ ಬೆಂದಿದೆ. ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊತಾ ಇದ್ದೀನಿ ಪುಡಿ ಮಾಡಿ. ಟೇಸ್ಟ್ ಇದು ಚೆನ್ನಾಗಿ ಕೊಡುತ್ತೆ ನಿಮಗೆ. ಸೊ ಇದನ್ನು ಹಾಕಿ ಮುಚ್ಚಿ ಇಟ್ಬಿಟ್ರೆ ಮುಗೀತು ನಮ್ಮ ಮೊಟ್ಟೆ ಸಾಂಬಾರು. ಹಾಗೆ ಸ್ವಲ್ಪ ಉಪ್ಪು ಹಾಕೊಂಬಿಡಿ. ಟೇಸ್ಟಿಗೆ ಅನುಸಾರವಾಗಿ ಉಪ್ಪನ್ನು ಹಾಕಿಕೊಳ್ಳಿ. ಗೈಸ್ ನೋಡಿದ್ರಲ್ವ ಇವಾಗ ಮೊಟ್ಟೆ ಸಾಂಬಾರನ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತ. ನೀವು ಕೂಡ ಇಷ್ಟ ಆಗಿದರೆ, ನಾನು ಮಾಡಿರೋ ರೀತಿ ನಿಮಗೆ ಇಷ್ಟ ಆಗಿದೆ, ಸೊ ಪ್ಲೀಸ್ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಬೇಕು ನೀವು ಟ್ರೈ ಮಾಡಿದ್ಮೇಲೆ. ಸೊ ಹೋಪ್ ಯು ಗೈಸ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದರೆ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೆಸಿಪಿ ಇಷ್ಟ ಆಗಿದೆ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.